ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು ಸೋ ಮಚ್. ಗೆಳೆಯ, ನಿನಗೆ ಹೇಗೆ ವಿಶ್ ಮಾಡೋದು, ಈ ಸಂದರ್ಭದಲ್ಲಿ ವಿಶ್ ಮಾಡಿದ್ರೆ ನೀನು ಅದನ್ನು ಹೇಗೆ ತಗೋತೀಯ ಅಂತ ತುಂಬ ಭಯ ಆಗ್ಬಿಟ್ಟಿತ್ತು ಕಣೋ. ಅದಕ್ಕೆ ಅತ್ತಿಗೆಗೆ ಮಾತ್ರ ಫೋನ್ ಮಾಡಿ ಇಬ್ಬರು ವಿಶ್ ಮಾಡಿದ್ವಿ. ಯಾಕೋ ಮನಸ್ಸು ತಡಿಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಬಂದು ವಿಶ್ ಮಾಡಿಬಿಟ್ವಿ ಕಣ. ಈಗ ನನಗೆ ಸ್ವಲ್ಪ ಸಮಾಧಾನ ಆಯ್ತಪ್ಪ. ಒನ್ಸ್ ಅಗೇನ್ ಇಬ್ಬರಿಗೂ ಶುಭಾಶಯ. ಥ್ಯಾಂಕ್ ಯು. ಅಲ್ವೋ, ಆದರೂ ಒಂದ್ಸತಿ ನೆನ್ಪು ಮಾಡೋದಲ್ವಾ? ಹೇಳಿದ್ನಲ್ಲಪ್ಪ, ಒಂದು ಸಣ್ಣ ಹೆಸಿಟೇಷನ್ ಇತ್ತು ಅಂತ, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆಮೇಲೆ ನಮ್ಮ ಕಡೆಯಿಂದ ಇನ್ನೊಂದು ಪ್ರಪೋಸಲ್ ಅಪ್ಪ. ಈ ಪರಿಸ್ಥಿತಿಲಿ ಸ್ವಲ್ಪ ಆಡ್ ಅಂತ ಅನ್ನಿಸ್ಬೋದು, ಆದರೂ ಎಲ್ಲ ನಿನ್ನ ಖುಷಿಗೋಸ್ಕರ. ಅದಕ್ಕೆ ನಮ್ದೊಂದು ಸಣ್ಣ ಪ್ರಯತ್ನ ಕಣ. ಬರೀ ಪೀಠಿಕೆನೇ ಆಗ್ತಾ ಇದೆಯಲ್ಲೋ, ಅದೇನು ಅಂತ ಹೇಳು. ಅದೇ ಗೆಳೆಯ, ಇದು ಆನಿವರ್ಸರಿ ಪ್ರಯುಕ್ತ ನಾವು ಯಾಕೊಂದು ಪಾರ್ಟಿ ಮಾಡಬಾರ್ದು ಅಂತ. ಪಾರ್ಟಿ ಅಂದರೆ ದೊಡ್ಡದಾಗೇನಲ್ಲಪ್ಪ, ಸುಮ್ಮನೆ ನಾವೇ ಫ್ಯಾಮಿಲಿ ನಾವೇ ಸೇರಿಕೊಂಡು ಒಂದು ಗೆಟ್ ಟುಗೆದರ್, ಒಂದು ಪ್ರೈವೇಟ್ ಸೆಲೆಬ್ರೇಷನ್ ಅಂತ ಬೇಕಾದರೂ ಹೇಳ್ಬೋದು. ಪ್ಲೀಸ್ ಕಣ.